ಬ್ರಾಹ್ಮಣರನ್ನು ನಿಲ್ಲಿಸುವುದು ಎಷ್ಟು ಸರಿ, ಅದು ತಪ್ಪಲ್ವಾ ಎಂದು ದಾವಣಗೆರೆ ಜಿಲ್ಲೆಯ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿದರು. ಪಂಚಮಸಾಲಿ ಪೀಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದುವರೆಗೂ ಬ್ರಾಹ್ಮಣ ಸಮಾಜದ ಪೇಜಾವರ ಶ್ರೀಗಳು ಯಾವುದಾದರೂ ಜಾತಿಯ ಬಗ್ಗೆ ನಿಂದಿಸಿದ್ದಾರಾ? ಪ್ರತಿ ಸಲ ನಾವು ಅವರನ್ನು ಎಳೆದು ತರುತ್ತೇವೆ. ಬ್ರಾಹ್ಮಣರಿಗೆ ನಾವು ಕೃತಜ್ಞತರಾಗಿರಬೇಕು. ಯಾಕೆ ಅಂತ ಕೇಳಿ, ಬಸವಣ್ಣ ಬ್ರಾಹ್ಮಣ, ಯಾರು ನಮ್ಮನ್ನ ಶೋಷಣೆ ಮಾಡಿದ್ದಾರೆ ಅಂತ ಹೇಳುತ್ತೇವೋ ಅದೇ ಜನಾಂಗದಲ್ಲಿ ಬಂದಂತ ಬಸವಣ್ಣ ಬರದೇ ಇದ್ದರೆ ನಾವು ಶೂದ್ರರಾಗಿ ಇರುತ್ತಿದ್ದೆವು. ನಮ್ಮನ್ನ ಉದ್ಧಾರ ಮಾಡುವುದಕ್ಕೆ ಬಸವಣ್ಣ ಬರಬೇಕಾಯಿತು. ಅದಕ್ಕಾದರೂ ನಾವು ಗೌರವ ಕೊಡಬೇಕು ಎಂದು ಹೇಳಿದರು. ಬೇರೆ ಇದೆ, ಸಾಮಾಜಿಕವಾಗಿ ಬೇರೆ ಇದೆ. ಹಂಗಂತೇಳಿ ನಾವು ಬ್ರಾಹ್ಮಣರ ಬೈದಷ್ಟು ತಪ್ಪಲ್ವಾ? ಒಂದು ಜಾತಿಯವರು ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರ? ಪೇಜಾವರ ಸ್ವಾಮಿಗಳು ಯಾವ್ದು ಲಿಂಗಾಯತ ಬಗ್ಗೆ ವಿಷಯವಾಗಿ ಮಾತಾಡಿದಾರ? ನಾವು ಪ್ರತಿ ಸಲ ಅವ್ರನ್ನ ಎಳೆದಾಳು ತರ್ತೀವಿ. ಪಾಪ ಅವ್ರೇನು ಮಾಡಿದ್ದಾರೆ? ಹಾಗಾಗಿ ನಾವು ಬ್ರಾಹ್ಮಣರು ಯಾವತ್ತು ಕೃತಜ್ಞರಾಗಿರಬೇಕು. ಯಾಕಂತ ಕೇಳಿ, ಬಸವಣ್ಣ ಬ್ರಾಹ್ಮಣ ಯಾರನ್ನ ನಮ್ಮನ್ನು ಶೋಷಣೆ ಮಾಡಿರ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ. ಅವ್ನು ಬಂದಿಲ್ಲ ಅಂದ್ರೆ ನಾವು ಇವತ್ತು ಎಲ್ಲಿ ಇರ್ತಿದ್ವಿ? ನಾವು ಶೂದ್ರಾಗಿ ಇರ್ತಿದ್ದೀವಿ. ಅದಕ್ಕೆ ನಾವು ಗೌರವ ಕೊಡಬೇಕು. ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ಧಾರ ಮಾಡಕ್ಕೂ. ಅದಕ್ಕೆ ಬ್ರಾಹ್ಮಣರಿಗೆ ನಾವು ಗೌರವ ಕೊಡಬೇಕು. ಅದಕ್ಕೆ ನಾವು ಒಟ್ಟು ಓರಲ್ಲಿ ಹೇಳೋದು ಏನಪ್ಪ ಅಂತಂದರೆ, ನಿಮ್ಮ ಆಚರಣೆಗಳು, ನಿಮ್ಮ ಮತಗಳು, ನಿಮ್ಮ ಪಂಥಗಳು, ನಿಮ್ಮ ಫಿಲಾಸಫಿಗಳು ನೀವು ಹೇಳಿ, ದರ್ ಇಸ್ ನೋ ಅಬ್ಜೆಕ್ಷನ್. ಯಾರು ಅಬ್ಜೆಕ್ಷನ್? ಆದರೆ ನಾವೇ ಶ್ರೇಷ್ಠ, ಅದು ಕನಿಷ್ಠ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನೀವು ಯಾರು ಕೂಡ ಚೀಟಿಯೇ ಕೊಟ್ಟಿಲ್ಲ. ಅವರ ಆಚರಣೆಗಳಿದ್ದಾವೆ, ಅವರ ನಂಬಿಕೆಗಳಿದ್ದಾವೆ,